ಪ್ರತಿಯೊಂದು ಫಂಕ್ಷನ್ ಏನೇ ಫಂಕ್ಷನ್ ಇದ್ರೂ ಕೂಡ ಒಂದು ವೆಲ್ಕಮ್ ಡ್ರಿಂಕ್ ಮ್ಯಾಟರ್ ಆಗುತ್ತೆ. ಓಕೆ. ಒಳಗಡೆ ಬರೋನಿಗೆ ಅದು ಹೇಗಿರುತ್ತೆ ಅನ್ನೋದು ಫಂಕ್ಷನ್ ಹೇಗಿದೆ ಅಂದ್ಬಿಟ್ಟು ಆ ವೆಲ್ಕಮ್ ಡ್ರಿಂಕ್ ಹೇಳ್ಬಿಡುತ್ತೆ. ಆ ಥರ ಒಂದು ಶಿವ ಶಿವ ಸಾಂಗ್. ಯಾಕಂದ್ರೆ ಪ್ರತಿಯೊಂದು ಹಳ್ಳಿ ಮೂಲೆಯಲ್ಲೂ ಕೂಡ ಪ್ರತಿಯೊಂದು ಕಡೆನೂ ಕೂಡ ಎಲ್ಲಿ ಹೋದ್ರು ಶಿವ ಶಿವ ಸಾಂಗು ಆ ಅಬ್ರನೇ ಬೇರೆ. ಅದು ಅವ್ರ ರೈಟಿಂಗ್ ಬಿದ್ದಿರೋದು ನಮಗೆ ತುಂಬ ಪ್ಲಸ್ ಪಾಯಿಂಟು. ಇವತ್ತು ಎಲ್ಲ ಕಡೆ ಒಬ್ಬ ಪೊಲಿಟಿಷಿಯನ್ ಆಗಿರ್ಬೋದು, ಎಲ್ಲ ಕಡೆನೂ ಇವಾಗ ಎಲೆಕ್ಷನ್ಗಳು ಎಲ್ಲ ಕಡೆನೂ ಅದನ್ನ ಕ್ಯಾಂಪೇನ್ ಮಾಡಿದಾಗ ಅದನ್ನ ಹಾಕ್ತಾರೆ, ಬೆಳಗಾಗೋದ್ರಲ್ಲೇ ಬೆಳೆದ ಫೇಮಸ್ಸು ಆಗೋದ್ನಲ್ಲೋ ಅಂತ. ಆ ಥರ ಹತ್ತೂರಿನ ಒಡೆಯ ನೀನು ಗೊತ್ತೇನೋ ಯಾರೋ ನಿನಗೆ ಅಂತಾರೆ. ನಿನಗೆ ಗೊತ್ತಿಲ್ಲ ಗುರು, ನೀನು ಇದನ್ನ ಕತೆ ಏನು ಹೇಳುತ್ತೆ ಅದನ್ನ ಒಂದು ಸಾಹಿತ್ಯ ಕಟ್ಕೊಡೋದು. ಆಮೇಲೆ ನಾನೊಂದು 2 ಅವರ್ ಏನು ಬರ್ದಿದ್ದೀನಿ, ಅವ್ರು 2 ಸಾಂಗಲ್ಲಿ ಓವರ್ಟೇಕ್ ಮಾಡ್ಬಿಟ್ಟಿದ್ದಾರೆ. ಅಣ್ತಮ್ಮ ಜೋಡೆತ್ತು ಸಾಂಗು ತುಂಬಾ ವೇದಾಂತಿಕವಾಗಿ ಸೈದ್ಧಾಂತಿಕವಾಗಿ ತುಂಬಾ ಚೆನ್ನಾಗಿ ಅದನ್ನ ನರೇಷನ್ ಮಾಡಿದ್ದಾರೆ ಸಾಹಿತ್ಯದ ಮೂಲಕ. ಸೊ ಆ ಸಾಂಗ್ಗೆ ಆ ತರದ ಒಂದು ಭಾವ ತುಂಬಿರೋದು ಪ್ರೇಮ್ ಅವರಿಗೆ ಹಾಡೋದ್ರ ಮೂಲಕ. ಆಮೇಲೆ ಅವ್ರು ಆ ಥರ ಫೀಡ್ ಮಾಡ್ತಾರೆ ಸರ್ ನಮಗೆ, ಮಗ ನೀವೇನೇ ಬರೀರಿ ಸಾಹಿತ್ಯ, ನಾಳೆ ಬೆಳಿಗ್ಗೆ ಒಬ್ಬ ಚಿಕ್ಕ ಹುಡುಗ ಮಾತಾಡಬೇಕು, ಯಾರೋ ಒಬ್ಬ ಕೋಲ್ ಹಿಡ್ಕೊಂಡು ಹೋಗ್ತಿರೋ ಮುದುಕ ಮಾತಾಡಬೇಕು, ಅವ್ರಿಬ್ರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಮಧ್ಯದವ್ರಿಗೆ ಕನೆಕ್ಟ್ ಆಗಲ್ಲ. ಇದೇ ಬೇಸಿಕ್ ತಿಳ್ಕೊಳ್ಳಿ, ನನ್ನ ಜೀವನದಲ್ಲಿ ತಿಳ್ಕೊಂಡಿರೋದು ಅಂದ್ಬಿಟ್ಟು ಅವ್ರು ನಮಗೆ ಆ ಥರ ಫೀಡ್ ಮಾಡ್ತಾರೆ. ಆಮೇಲೆ ಅವರು ಸಾಂಗ್ಗಳು ಏನು ಅಂತಂದ್ರೆ ಸರ್ ಬಾಂಧವ್ಯನೇ ಹೇಳಬೇಕು. ಅಲ್ಲೂ ಅಷ್ಟೇ ಏನೋ ಒಂದೇ ತಾಯಿಗೆ ಹುಡ್ತಾರೋ ಆದರೆ ತಾಯಿನ ಭಾಗ ಮಾಡ್ತಾರೋ ಅನ್ನೋದು ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ಗಳು ನಮ್ಮ ಮಂಜು ಸರ್ಗೆ. ಅವರು ಅದನ್ನ ಪಿಕ್ ಮಾಡಿದ ರೀತಿ, ಅದು ಡಿಸೈನ್ ಆಗಿದ್ದು ಫೈನಲಿ ಅದು ಬೇರೆ ಥರನೇ ಸೌಂಡಿಂಗು ಸರ್.